ಹಲೋ, ಹಾಯ್ ಎಲ್ಲರಿಗೂ ನಮಸ್ಕಾರ. ಒಂದು ನ್ಯೂ ಲಾಗ್ ಮಾಡ್ತಾಯಿದ್ದೀನಿ. ಜಸ್ಟ್ ನೋಡಿ, ಇದು ಯಾವ ಪ್ಲೇಸ್ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ? ಕಡ್ಬ ಕೆರೆ ಹತ್ರ ಇರೋ ತೊರೆಯಲ್ಲಿರೋ ಕಮಲದ ಹೂಗಳು ಮತ್ತು ಈ ತೊರೆ ಫುಲ್ ಆಳ ಇದೆ. ಕಡ್ಬದ ಕೆರೆ ತೊರೆ ಆಳ ಇರೋದ್ರಿಂದನ ತವರೆ ಹೂವುಗಳು ಮಸ್ತಾಗಿದೆ. ಒಂದು ವರಮಹಾಲಕ್ಷ್ಮಿ ಟೈಮಲ್ಲಿ ಬಂದರೆ ತೆಪ್ಪ ತಗೊಂಬಂದರೆ ತೆಪ್ಪದಲ್ಲಿ ಒಂದು 100-150 ಕಮಲದ ಹೂವು ಕಿತ್ಕೊಂಡು ಹೋಗ್ಬೋದು ನೋಡಿ. ತೊರೆ ದೊಡ್ಡದಾಗಿದೆ, ಮಾತ್ರ ಆಳ ಇದೆ. ಏನಾರ ಮಿಸ್ ಆದರೆ ಅವ್ನು ಮ್ಯಾಗಡೆ ಬರೋದಿಲ್ಲ, ಆ ಥರ ಇದೆ. ಹಾಗೆ ಒಂದು ಟೆಂಪಲ್ ನೋಡ್ರಿ, ದೊಡ್ಡದಾಗಿರೋ ರಾಮನ ಟೆಂಪಲ್ಲು ಕಡಬದಲ್ಲಿ ಹಬ್ಬ ನಡೀತಿತ್ತು, ಅಲ್ಲಿಗೆ ಹೋಗಿದ್ದೀವಿ ನಾವು. ಹಂಗೆ ನಮ್ಮ ಸ್ನೇಹಿತರ ಮನೆಯಲ್ಲಿ ಹಬ್ಬ ಇತ್ತು, ಅಲ್ಲಿಗೆ ಕೂಡ ಹೋಗಿದ್ದು. ಅವರೊಂದು ಸೆಡ್ ಮಾಡಿದರು, ಕೋಳಿ ಸೆಡ್ ಮಾಡಿದ್ದಾರೆ ನೋಡಿ. ಕೋಳಿಗಳೆಲ್ಲ ಮೇಯ್ತಾ ಇದ್ದಾವೆ ಚೆನ್ನಾಗಿ. ನೋಡಿ ಸೆಡ್ ಯಾವ ಥರ ಮಾಡಿದ್ದಾರೆ ಅಂದರೆ ಮ್ಯಾಗಡೆ ಚಿರತೆ ಹಾವು ಪಾವು ಎಲ್ಲ ಹೋಗ್ಬಾರ್ದು ಅಂತನ ಡಬಲ್ ಸ್ಟೆಪ್ ಮಾಡಿದ್ದಾರೆ, ಗ್ರಿಲ್ ಕೂಡ ಹಾಕಿದ್ದಾರೆ ನೋಡಿ, ಗ್ರಿಲ್ ಕೂಡ ಹಾಕಿದ್ದಾರೆ. ಹಾಗೆ ಒಂದು ಕಾಯಿ ಸೆಡ್ ಕೂಡ ಮಾಡಿದ್ದಾರೆ. ಒಂದು 10-15 ಸಾವಿರ ಕಾಯಿ ತುಂಬೋದೇನೋ ಇದಕ್ಕೆ. ನೋಡ್ರಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಕಾಯಿ ಸೆಡ್ಡು ನೋಡಿ. ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಡೆಣ್ಣಮ್ಮನ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನೋಡಿ, 1-1.5 ಕಿಲೋಮೀಟ್ರಿಂದ ಲೈಟಿಂಗ್ಸ್ ಮಾಡಿದ್ದಾರೆ. ಲೈಟಿಂಗ್ಸೇನ ಒಂದು 2 ಲಕ್ಷ ರೂಪಾಯಿ ಕೊಟ್ಟಿರ್ಬೇಕೇನೋ ಲೈಟಿಂಗ್ಸ್ ಮಾಡೋಕ್ಕೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸು. ಹಾಗೆ ಇಲ್ಲಿ ಊರವರೆಲ್ಲನ 1-2 ದಿನ ಹಬ್ಬ ಮಾಡ್ತಾರೆ. ಅಲ್ಲಿ ಕೋಣಂಗೆ ಕಡಿಯೋದು ಮತ್ತು ಏನೇನೋ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮಾಡ್ತಿದ್ದಾರೆ. ಜಾತ್ರೆ ಅಂತೂ ಚೆನ್ನಾಗೇ ಸೇರಿತ್ತು. ಆದರೆ ಟ್ರಾಫಿಕ್ ಕೂಡ ಇತ್ತು. ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ನವರು ಅಷ್ಟು ಸಖತ್ತು ಪ್ರಯತ್ನ ಪಡ್ತಿದ್ರು, ಆದರೂ ಟ್ರಾಫಿಕ್ ಆಗೋದು ನೋಡಿ. ಮತ್ತು ಈ ರೋಡಲ್ಲಿ ದೊಡ್ಡ ಲಾರಿಗಳು, ಬಾಂಬೆ ಲಾರಿ, ಮೈಸೂರಿಗೆ ಹೋಗೋದು ಬರ್ತವೆ. ಇಂಡಸ್ಟ್ರಿಯಲ್ ಮಿಲಿಯಮ್ಗಳು ಇಲ್ಲಿ ಓಡಾಡ್ತವೆ ನೋಡಿ. ಜಸ್ಟ್ ಇವಾಗ ಒಂದು ಕ್ವಾಣನ್ನ ಹಿಡ್ಕೊಂಡಿದ್ದಾರೆ, ಹೆಂಗೆ ಮಚ್ತಂಡು ಹೆಂಗೆ ಕಡಿತಾರೆ ನೋಡಿ. ಇವಾಗ ನೋಡಿ ಇನ್ನೇನು ಜಸ್ಟ್ ನೋಡ್ರಿ, ಇವಾಗ ಕ್ವಾಣನ್ನ ಹಿಡ್ಕೊಂಡಿದ್ದಾರೆ. ಒಂದೇ ಏಟಿಗೆ ಕ್ವಾಣನ್ ಕಡ್ದು ಬಿಸಾಕ್ತಾರೆ ಇವಾಗ. ಹಂಗೇನ ಇಲ್ಲಿ ಆರತಿಗಳು ಸಂಜೆ ಹಾಗೇನೆ ಸೆಲ್ಫಿ ತಗೊಂಡು ಒಂದು ನೋಡಿ ಫೋಟೋಗಳು ತಗೊಂಡು, ಒಂದು ನಮ್ಮ ಶಾರು ಬಲೂನ್ ತಗೊಂಡಿದ್ರು ಒಂದು.
ಒಂದು ಫೋಟೋ ಕೂಡ ತಗೊಂಡು, ಹಾಗೆ ಒಂದು ಅದ್ದಿಂಕಲ್ ಯಡಿಯೂರ ಹತ್ರ ಇರೋದು ಇದು ಅದ್ದಿಂಕಲ್ ಆಂಜನೇಯ ಸ್ವಾಮಿ ಬೆಟ್ಟ. ಇದು ಇಲ್ಲಿ ಯಡಿಯೂರಿಂದ ಸಖತ್ ಫೇಮಸ್ ಆಗಿರೋಂಥ ಅದ್ದಿನಕಲ್ ಆಂಜನೇಯ ಸ್ವಾಮಿ ಬೆಟ್ಟ. ಇದು ಸಖತ್ ಪವರ್ಫುಲ್ಲು. ಗಾಳಿ ಸೋಕು ಮತ್ತು ಏನಾರ ಬೇರೆ ಏನಾರ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಸಿ, ಅದೇನೋ ಕಲ್ಲು ಈ ಥರಂತೆ ಅದನ್ನು ಮಾಡಿಸಿದ್ರೆ ಎಲ್ಲ ಹುಷಾರಾಗುತ್ತಂತೆ. ನೋಡಿ ಇವಾಗ ಜಸ್ಟ್ ಹೋಗ್ತಾ ಇದ್ದೀವಿ. ನೋಡಿ ಬೆಟ್ಟ ಕೂಡ ಕಾಣ್ತಾ ಇದೆ ಇವಾಗ. ಇಲ್ಲಿ ಸೇವೆಗಳು ಮಾಡ್ತಾರೆ. ಮರಿ ಹೊಡೆದ್ಬಿಟ್ಟು ಏನಾರ ಹರಕೆ ಮಾಡ್ಕೊಂಡಿರೋರು ಬಂದು ಸೇವೆಗಳು ಮಾಡ್ತಾರೆ ಇಲ್ಲಿ. ನೋಡಿ ಬೆಟ್ಟ ಹೆಂಗೆ ಕಾಣಿಸ್ತಿದೆ ಅಂದರೆ ಇದೊಂಥರ ಬೆಟ್ಟ. ಫಸ್ಟ್ ಸ್ಟಾರ್ಟಿಂಗ್ ಸ್ಟ್ರೈಟ್ ಹತ್ತಬೇಕಾಗುತ್ತೆ ಬೆಟ್ಟಕ್ಕೆ. ಅಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಕಾಲ್ದಾರಿ ಥರ ಇದೆ, ಅಲ್ಲಿ ಅದರೊಳಗಡೆ ಹಾಸಿ ನಡ್ಕೊಂಡು ಹೋಗ್ಬೇಕು. ಮತ್ತು ಬಂಡೆಗಳ ಮಧ್ಯದಲ್ಲೂ ನಡ್ಕೊಂಡು ಹೋಗ್ಬೇಕು. ಇದು ಲಾಸ್ಟ್ ಡೆಡ್ ಎಂಡಲ್ಲಿ ಗಣಪತಿದು ಆಂಜನೇಯ ಸ್ವಾಮಿದು ವಿಗ್ರಹ ಇದೆ, ಚೆನ್ನಾಗಿದೆ. ಅದು ಕೂಡ ಬೆಟ್ಟ ಹತ್ತೇ ಸಾಕಾಗಿರುತ್ತೆ. ಆಮೇಲೆ ಕೋತಿಗಳು ಇದ್ದಾವೆ, ಬ್ಯಾಗ್ ಕಿತ್ಕೊಳೋದು ಎಲ್ಲ ಮಾಡ್ತವೆ. ಹುಷಾರಾಗಿ ಹತ್ತಬೇಕು ನಾವು. ಹುಷಾರಾಗಿ ಹತ್ತಬೇಕು ನೋಡಿ. ಹಂಗೂ ನಮ್ಮ ಬಾಮೈದ ಕಾರ್ ಬೆಟ್ಟದ ಮಗ್ಲಿಗೆ ತಗೊಂಡೋಗು, ಇಲ್ಲಿಂದ ಮಧ್ಯದಿಂದ ಎಲ್ಲ ನಡೆಯೋಕ್ಕಾಗಲ್ಲ, ಬೆಟ್ಟ ಹತ್ತೇ ಸಾಕಾಗಿರುತ್ತದೆ, ಕಾರಿಂತ ನಡೆಯೋಕ್ಕಾಗಲ್ಲ ಅಂತ ಅಂದೆ. ಅದಕ್ಕೆ ಬೆಟ್ಟ ಹತ್ರನೇ ತಗೊಂಡೋದ್ರು. ನೋಡಿ ಕಾರ್ ತಗೊಂಡೋಗ್ತಾರೆ. ಇಲ್ಲೆಲ್ಲ ಪ್ಲೇಸ್ ಯಾವ ಥರ ಇದೆ ಅಂತನ. ಮೇಲ್ಗಡೆ ನೋಡ್ರಿ ಲಾಸ್ಟ್ ಡೆಡ್ ಎಂಡ್ ದೇವಸ್ಥಾನ ಇದು, ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ನೋಡ್ರಿ. ನಾವು ಹೋಗಿದ್ದು ಬುಧವಾರ, ಅಲ್ಲಿ ಇರೋದೇ ಭಾನುವಾರ, ಶನಿವಾರ, ಬುಧವಾರ 3 ದಿನ ಪೂಜೆ ಮಾಡೋದು. ಅದ್ದಿನಕಲ್ ಆಂಜನೇಯ ಸ್ವಾಮಿ ಬೆಟ್ಟ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೂಡ ಕೊಡಿರಿ.